ನಮ್ಮೆಲ್ಲರ ಕರೆಗೆ ಹೋಗ್ಬಿಟ್ಟು ತಾವಿಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಶ್ರೀ ಸಂಗಮೇಶ್ ಬಾದವಡಿಗಿ ಅಭಿನಂದನಾ ಸಮಿತಿಯಿಂದ ಇದೇ ಶನಿವಾರ ಫೆಬ್ರವರಿ 7, 2026 ಆನಂದರಾವ್ ಸರ್ಕಲ್ನಲ್ಲಿ ವೃತ್ತದಲ್ಲಿರುವ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯನ್ನು, ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ದಿವಸ ನಮ್ಮೊಂದಿಗೆ ಇರತಕ್ಕಂಥ ಹಿರಿಯ ಸಾಹಿತಿಗಳು ಮತ್ತು ನಿವೃತ್ತ IAS ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮೊಂದಿಗೆ ಅಭಿನಂದನಾ ಸಮಿತಿಯ ರೂವಾರಿಯಾಗಿರ್ತಕ್ಕಂಥ ಸಾಹಿತಿಗಳಾದ ಶ್ರೀ ಸಂಗಮೇಶ್ ಅವರು ಮತ್ತು ಆಡಿಟರ್ ಶ್ರೀ ದೊಡ್ಡಬಸಪ್ಪ ಭತ್ತದವರು ಮತ್ತು ಮುರುಗೇಶ್ ಜವಳಿಯವರು ಸಹ ನಮ್ಮೊಂದಿಗಿದ್ದಾರೆ. ಕೇಂದ್ರ ಬಿಂದು ನಾಡಿನ ಹಿರಿಯ ಸಾಹಿತಿ, ಸಂಸ್ಕೃತಿ ಚಿಂತಕ ಸನ್ಮಾನ್ಯ ಸಂಗಮೇಶ್ ಬಾದವಾಡಿಯವರೇ, ಹಿರಿಯ ವಕೀಲರಾದ ಬಸವರಾಜ್ ಅವರೇ ಮತ್ತು ಸಾಮಾಜಿಕ ಬದ್ಧತೆ ಉಳ್ಳಂತಹ ಕವಿ ಮತ್ತು ಜನಪರ ಚಿಂತನೆಯ ಆಶಯಗಳನ್ನು ಹೊತ್ತು ತಮ್ಮ ಸಾಹಿತ್ಯದ ಕೃಷಿಯನ್ನು ಮಾಡಿದಂಥವರು, ಜನಪರ ಚಿಂತನೆಗೆ, ಜನಪರ ಹೋರಾಟಕ್ಕೆ ಹೆಸರಾದಂಥವರು ಮತ್ತು ನಾಡು ಮತ್ತು ನುಡಿಯ ಬಗ್ಗೆ ಈಡೇರಬೇಕು ಅನ್ನೋ ದಿಸೆಯಲ್ಲಿ ಅವರು ಬಹಳಷ್ಟು ಶ್ರಮಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ 371J ಅದರ ಅನುಷ್ಠಾನದ ಬಗ್ಗೆ ಅದರ ಮಂಡಳಿಯ ಅಧ್ಯಕ್ಷರಾಗಿ ತಾವೇ ರಚಿಸಿಕೊಂಡಂತ ಒಂದು ಸಹಚಿಂತಕರ ಆ ಸಮಿತಿಯ ಅಧ್ಯಕ್ಷರಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ತಾವೇ ಸ್ವತಃ ಆ 371Jಯ ಮುಖ್ಯ ಅಂಶಗಳನ್ನು ಒಳಗೊಂಡಂತ ಸಾವಿರಾರು ಪುಸ್ತಕಗಳನ್ನ ಜನಮಾನಸಕ್ಕೆ ಮುಟ್ಟಿಸಿದಂತಹ ವ್ಯಕ್ತಿಗಳು ಮತ್ತು ಸನ್ಮಾನ್ಯ H.K. ಪಾಟೀಲ್ರವರು ಇವರ ಈ 371J ಸಂದರ್ಭದಲ್ಲಿ ಮಾಡಿರುವ ಕೆಲಸವನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಶ್ಲಾಘನೆ ಮಾಡಿದ್ದಾರೆ. ಇದೊಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗಾಗಿ ಸಂಗಮೇಶ್ ಬಾದವಾಡಿಯವರ ಬಹುಮುಖ ಪ್ರತಿಭೆ, ಸಮಾಜದ ಕರ್ತವ್ಯ ಅಂತವರನ್ನ ಗುರುತಿಸಿ ಗೌರವಿಸಿ ನೀವು ಮಾಡ್ತಾ ಇರುವ ಸೇವೆ ಅಥವಾ ಮಾಡಿರುವ ಸೇವೆ ಅನನ್ಯವಾದಂತಹದ್ದು, ಇನ್ನೂ ಮಾಡಬೇಕಾದ ಸೇವೆ ಬಹಳಷ್ಟಿದೆ ಅಂತ ಹೇಳಿ ಅವರಿಗೆ ಪ್ರೀತಿಯ ಒಂದು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಇದೇ ತಿಂಗಳು 7ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಉತ್ತಮ ಸಭಾಂಗಣ. ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಗವಿಸಿದ್ದೇಶ್ವರ ಮಠ, ನಾವೇನು ಮಹಾನ್ ಅನುಭಾವ ಚಿಂತಕರು ಅಂತ ಕರಿತೇವೆ, ಪೂಜಿಸ್ತೇವೆ, ಗೌರವಿಸ್ತೇವೆ ಅಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಚಿಕ್ಕನಕೊಪ್ಪದ ಚನ್ನವೀರ ಮಠದ ಬಳಗಾನೂರು ಗದಗ ಬಳಿ ಇರ್ತಕ್ಕಂಥ ಒಂದು ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿನ ಶಿವಶಾಂತವೀರ ಶರಣರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸ್ತಾರೆ. ಉದ್ಘಾಟಕರಾಗಿ ಸಂಗಮೇಶ್ ಬಾದವಾಡಿಯವರನ್ನ ಬಹಳಷ್ಟು ಹೆಸರಿಂದ ಬಲ್ಲಂತಗಳು ಪ್ರಸ್ತುತ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಮಹಾಸಭೆಯ ಅಧ್ಯಕ್ಷರು, ಪ್ರಸ್ತುತ ಕಾರ್ಯಾಧ್ಯಕ್ಷರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಯಾದಂತಹ ಸನ್ಮಾನ್ಯ ಶಂಕರ್ ಬಿದ್ರಿ ಅವರು, ಪ್ರಸ್ತುತ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆಯವರು ಮುಖ್ಯ ಅತಿಥಿಗಳಾಗಿ ಬರೆದಿದ್ದಾರೆ. ಉದ್ಘಾಟನೆಯನ್ನು ಜಗದೀಶ್ ಅವರು ಮಾಡ್ತಾರೆ, ಅಧ್ಯಕ್ಷತೆಯನ್ನು ಶಂಕರ್ ಬಿದ್ರಿ ವಹಿಸ್ತಾರೆ. ಸಂಗಮ ಗ್ರಂಥ ಬಿಡುಗಡೆ ಈಶ್ವರ್ ಖಂಡ್ರೆಯವರು ಬಿಡುಗಡೆ ಮಾಡಲಿದ್ದಾರೆ. ಸನ್ಮಾನ್ಯ ಸಚಿವರಾದ ರಾಮಲಿಂಗ ರೆಡ್ಡಿಯವರು, ಶರಣಬಸಪ್ಪ ದರ್ಶನಾಪುರ ಅವರು, ಸನ್ಮಾನ್ಯ ಶಿವರಾಜ್ ತಂಗ್ರಿಯವರು ಬರ್ತಾರೆ. ಕೊಪ್ಪಳ ಕ್ಷೇತ್ರದ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರಿರ್ತಾರೆ. ಅಭಿನಂದನಾ ನುಡಿಯನ್ನ ನಮ್ಮ ಹಿರಿಯ ಜಾನಪದ ಸಾಹಿತಿಗಳಾದ ಗುರುಚ ಅವರು ನುಡಿಯಲಿದ್ದಾರೆ. ಲೇಖಕರಿಗೆ ಗ್ರಂಥ ಬಾಗಿನವನ್ನ ನಮ್ಮ ನಾಡಿನ ಬಹುಮುಖ ಸಾಹಿತ್ಯ ಪ್ರತಿಭಾವಂತರಾದಂತಹ ಹಿರಿಯರಾದ ಡಾಕ್ಟರ್ ಹಂಪನ ಅವರು ಗ್ರಂಥ ಬಾಗಿನವನ್ನು ನೀಡಲಿದ್ದಾರೆ. ನಾನು ಕನ್ನಡ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದಂಥ ನಾನು ಶುಭ ಆರೈಕೆಯನ್ನು ಸಲ್ಲಿಸಲಿದ್ದೇನೆ. ಮತ್ತು ಈ ಗೌರವ ಉಪಸ್ಥಿತಿಯಲ್ಲಿ 10 ಜನ ಶಾಸಕರು, ಹಿತಚಿಂತಕರು, ಅವರ ಅಪಾರವಾದಂತಹ ಜನ ಸ್ನೇಹಸ್ಥೋಮ ಇದರಲ್ಲಿ ಪಾಲ್ಗೊಳ್ಳಲಿದೆ. ಮತ್ತು ಗ್ರಂಥ ಸಂಪುಟನ ಸಂಪಾದನಾ ಮಂಡಳಿಯಲ್ಲಿ ಗೋರುಚ ಅವರಿದ್ದಾರೆ, ಹಂಪನ ಇದ್ದಾರೆ, ಚೆನ್ನಪ್ಪ ಕಟ್ಟಿ ಇದ್ದಾರೆ, ಹಿರೇಮಠ್ ಇದ್ದಾರೆ, ಬಶೀರ್ ಅಹಮದ್, ಚೆನ್ನಪ್ಪ ಅಂಗಡಿ, ಇವರೆಲ್ಲರೂ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ
ಅಭಿವೃದ್ಧಿಪರ ಚಿಂತನೆಗಳನ್ನೇ ಅರಿಯದಂತ ಒಂದು ಕುಗ್ರಾಮದಲ್ಲಿ ಅಲ್ಲಿ ಇದ್ದದ್ದು 2ನೇ ಏತಿನವರೆಗೆ ಮಾತ್ರ ಶಾಲೆ, ಒಬ್ಬರೇ ಶಿಕ್ಷಕರು. ಶಾಲೆಗೆ ಕಟ್ಟಡ ಇರಲಿಲ್ಲ, ಬಸವಣ್ಣನ ಗುಡಿಯಲ್ಲಿ ಶಾಲೆ ನಡೆಯುತ್ತಿತ್ತು. ಹಾಗಾಗಿ ನಾವು 3ನೇ ತರಗತಿಗೆ ಕಾಲಿಡಬೇಕಂದ್ರೆ ಕನಿಷ್ಠ 5-6 ಕಿಲೋಮೀಟರ್ ನಡ್ಕೊಂಡೆ, ಯಾಕಂದ್ರೆ ಬಸ್ಸುಗಳು ಇರಲಿಲ್ಲ, ಯಾವುದೇ ಸೈಕಲ್ಗಳನ್ನು ಕೂಡ ನಾವು ಕಂಡವರಲ್ಲ. ಜೀವನದಲ್ಲಿ ನಾವು ಸೈಕಲ್ ಅನ್ನು ಕೂಡ ಹೊಂದುತ್ತೀವಿ ಇಲ್ಲವಷ್ಟು ಕನಸು ಕಾಣುವಷ್ಟು ಕೂಡ ನಮಗೆ ಅದರದ್ದು ಆಲೋಚನೆಗಳು ಇರಲಿಲ್ಲ. ಹಾಗಾಗಿ 5-6 ಕಿಲೋಮೀಟರ್ ನಡ್ಕೊಂಡು ಶಾಲೆ ಹೋಗುವುದಕ್ಕಿಂತ ಒಂದೇ ಊರಲ್ಲಿ ಇರ್ತಿರ್ಲಿಲ್ಲ. ಅದು 3ನೇ ಹೊತ್ತು ಒಂದ್ ಕಡೆ, 4ನೇ ಹೊತ್ತು ಒಂದ್ ಕಡೆ, 5ನೇ ಹೊತ್ತು, ಹೀಗೆ ಪ್ರತಿ ವರ್ಷದ ಒಂದೊಂದು ವರ್ಗಕ್ಕೂ ಒಂದೊಂದು ಊರುಗಳನ್ನ ಆಯ್ಕೆ ಮಾಡಿದ್ದರಿಂದ ಅದಕ್ಕೆ ನಮ್ಮ ಗೋರುಚ್ ಅವರು ತಮ್ಮ ಸಂಗಮ ಇದರಲ್ಲಿ ಗೌರವ ಸಂಪಾದಕರಾಗಿ ಅದನ್ನು ಬರೆದಿದ್ದಾರೆ ಇವರು. ಆದ್ರೆ ಊರಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ, ನಾನು SLC ಪಾಸ್ ಆದಾಗ ನಮ್ಮ ಅಪ್ಪ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು. ಆ ಊರಾಗ ದನ ಏನ ಕಾಯ್ಕೊಂಡಿರ್ತಾನೆ, ಇಷ್ಟಕ್ಕೆ ಸಾಕು ಹೋಲ್ಸದಂತ ಬಿಡಿಸಿದ್ರು. ಅಲ್ಲಿಗೂ ಬಿಟ್ಟೆ. ಅದೇ ಮುಂದೆ ನಮ್ಮ ತಾಲೂಕಲ್ಲಿ ಅಕಸ್ಮಾತ್ತಾಗಿ 1973 ಒಂದು ಜೂನಿಯರ್ ಕಾಲೇಜ್ ಆಯ್ತು. ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ, ಕಾಲೇಜ್ ಮುಚ್ಚು ಭಯದಿಂದ ಯಾರ್ಯಾರು SLC ಪಾಸ್ ಆಗಿದ್ದಾರೆ ಅವರು